ಕೆ ಹರಿಪ್ರಸಾದ್ ಅವರು ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿವಾದಾತ್ಮಕ ಹೇಳಿಕೆಯನ್ನ ಹೇಳಿಕೊಟ್ಟ ನಂತರ ಎಲ್ಲೆಲ್ಲಿ ಮೀಟಿಂಗ್ ಆಗಿದೆ ಅಂತ ನನಗೆ ಗೊತ್ತಿದೆ. ಅರೆ ಮೀಟಿಂಗ್ ಆಗಿದೆ, ಮೀಟಿಂಗ್ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಪೊಲೀಸರು ಬಂದ್ರೆ ಮಾಹಿತಿ ಕೊಡ್ತೀನಿ, ಅಲ್ಲಿ ಮೀಟಿಂಗ್ ಆಗಿದೆ ಅಂತಿದ್ದಾರೆ. ನಿಮಗೇನು ಸಿಕ್ಕಿದೆ ಮಾಹಿತಿ? ಅಲ್ಲಿ ಏನು ಮಾತನಾಡಿದ್ದಾರೆ? ಯಾರು ಇದನ್ನ ತಯಾರಿ ಮಾಡ್ತಾ ಇದ್ದಾರೆ? ಯಾವ ಸಂಘಟನೆಗಳು ಈ ತಯಾರಿ ಮಾಡ್ಕೊಳ್ತಾ ಇದೆ? ಇತಿಹಾಸ ನೋಡಿದ್ರೆ ಗೊತ್ತಾಗುತ್ತೆ ಅಂತಂದ್ರೆ ಹಲವು ಇತಿಹಾಸಗಳನ್ನ ತೆಗೆದ್ರೆ ಹಲವು ರೀತಿಯಲ್ಲೂ ಗೊತ್ತಾಗುತ್ತೆ. ದಂಗೆ ಎಬ್ಬಿಸಿದಂಥ ಸಂದರ್ಭದಲ್ಲಿ ಏನಾಗಿದೆ, ಯಾರದ್ದು ಮಾರಣ ಹೋಮಗಳಾಗಿದೆ, ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಅಂತ ಹೇಳಿ ಇತಿಹಾಸಗಳು ಬೇರೆ. ಹಾಗೆ ನೋಡಿದ್ರೆ ಇತಿಹಾಸ ಕೆ ಹರಿಪ್ರಸಾದ್ ಅವರದ್ದು ಇದೆ, ಅದನ್ನ ತೆಗೆದ್ರೆ ನೋಡು, ದಟ್ಸ್ ದ ಡಿಫರೆಂಟ್. ಧಾರ್ಮಿಕ ಕಾರ್ಯಕ್ರಮ ಆದರೆ ಧಾರ್ಮಿಕ ಗುರುಗಳು ಇದನ್ನು ಉದ್ಘಾಟನೆ ಆಗಲಿ ಪ್ರತಿಷ್ಠಾಪನೆ ಆಗಲಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಯಾರೇ ಧಾರ್ಮಿಕ ಗುರುಗಳು ಕಾಣ್ತಾ ಇಲ್ಲ, ವಿಶ್ವಗುರು ಕಾಣ್ತಾ ಇದ್ದಾರೆ. ವಿಶ್ವಗುರು ಕಾಣುವಾಗ ಇದು ಕೇವಲ ರಾಜಕೀಯ ಪ್ರೇರಿತ ಕಾರ್ಯಕ್ರಮವೇ ವಿನಃ ಧಾರ್ಮಿಕ ಕಾರ್ಯಕ್ರಮ ಅಲ್ಲ. ಕೆಲವು ಧಾರ್ಮಿಕ ಗುರುಗಳು ಸಹ ಇದನ್ನು ಅವರ ಒಂದು ವ್ಯಕ್ತಪಡಿಸಿದ್ದಾರೆ ಅವರ ಅಭಿಪ್ರಾಯಗಳನ್ನು. ಇದು ಅಪೂರ್ಣವಾಗಿರ್ತಕ್ಕಂಥ ದೇವಸ್ಥಾನ, ಇದನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿದ್ರೂ ಸಹ ಇವರು ರಾಜಕೀಯವಾಗಿ ಮಾಡ್ತಕ್ಕಂಥದ್ದು ಇವ್ರದ್ದು ಕೆಲಸ. ಆದ್ದರಿಂದ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಇದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಆಗಿರೋದ್ರಿಂದ ಜನಸಾಮಾನ್ಯರು ಯೋಚನೆ ಮಾಡಬೇಕು. ಗೋಧ್ರಾ ಮಾದರಿಯಲ್ಲಿ ಘಟನೆ ನಡೆಯುತ್ತೆ, ಗೋಧ್ರಾ ಹತ್ಯಾಕಾಂಡದ ಮಾದರಿಯಲ್ಲಿ ಅಯೋಧ್ಯೆಗೆ ಹೋಗುವಂತಹ ಭಕ್ತರಿಗೆ ರಕ್ಷಣೆ ಕೊಡಬೇಕು ಅಂತ ಮಾತು ಹೇಳಿದ್ರಿ. ಏನು ಸರ್, ನಿಮ್ಗೆ ಏನು ಮಾಹಿತಿ ಇದೆ ಅದ್ರ ಬಗ್ಗೆ? ಮಾಹಿತಿ ಅಲ್ಲ, ನೀವು ಭಾರತೀಯ ಜನತಾ ಪಾರ್ಟಿ ಇತಿಹಾಸವನ್ನು ನೋಡಿದಾಗ ಅಯೋಧ್ಯೆಯಿಂದ ವಾಪಸ್ ಬರ್ತಕ್ಕಂಥ ಕಾರ್ಸೇವಕರಿಗೆ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲಿ ಏನೂ ಆಗಲ್ಲ. ಗುಜರಾತಲ್ಲಿ ಅದು ನಡೆದಿರ್ತಕ್ಕಂಥ ಘಟನೆ ಎಲ್ಲರೂ ಸಹ ನೋಡಿದ್ದೀವಿ. 56 ಜನ ಪ್ರಾಣ ಕಳ್ಕೊಂಡ್ರು. ಆ ರೀತಿ ಘಟನೆಗಳಾಗಬಾರ್ದು. ಯಾಕಂದರೆ ಮಧ್ಯಪ್ರದೇಶದ ಮುಖ್ಯಮಂತ್ರಿನೂ ಕಾರ್ ಸೇವಕನೇ, ರಾಜಸ್ಥಾನದ ಮುಖ್ಯಮಂತ್ರಿನೂ ಕಾರ್ ಸೇವಕನೇ, ಆದ್ದರಿಂದ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯಾರು ಅಂತ ನಿಮಗೆಲ್ರಿಗೂ ಸಹ ಗೊತ್ತಿದೆ. ಆದ್ದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಇವರು ರಾಜಕೀಯ ಲಾಭಕ್ಕೋಸ್ಕರ ಏನಾದರೂ ಮಾಡ್ಬೋದು. ಅದಕ್ಕೋಸ್ಕರ ಎಲ್ಲ ಸರ್ಕಾರದವರು ಸಹ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ಎಲ್ಲರಿಗೂ ಸಹ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಸರ್, ಇಂಥ ಒಂದು ಘಟನೆ ನಡೆಯುತ್ತೆ ನಡೆಯಬಹುದು ಅನ್ನುವಂಥ ಮಾಹಿತಿ ನಿಮ್ಗೆ ಖಚಿತತೆ ಏನು ಸರ್? ಅದ್ರದ್ದು ಮಾಹಿತಿ ಖಚಿತತೆಯ ಪ್ರಶ್ನೆ ಅಲ್ಲ. ನೀವು ಭಾರತೀಯ ಜನತಾ ಪಾರ್ಟಿಯ ಇತಿಹಾಸವನ್ನು ನೋಡಿ. ಭಾರತೀಯ ಜನತಾ ಪಾರ್ಟಿ ಇತಿಹಾಸ ನೋಡಿದಾಗ ಇಂಥ ಕುಕೃತ್ಯಗಳಿಗೆಲ್ಲ ಅವರು ಹೆಸರುವಾಸಿ. ಆದ್ದರಿಂದ ಇಂಥ ದುರ್ಘಟನೆ ಆಗೋದಕ್ಕಿಂತ ಮೊದಲೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಬೇರೆ ಯಾವ ಘಟನೆ ಸರ್ ಅದೇ ರೀತಿ ಅಂತ? ಗೋಧ್ರಾ ಆಯಿತು, ನಿಮ್ಮದು ಪುಲ್ವಾಮಾ ಆಯಿತು, ಅಥವಾ ಕಂದಮಾಲಲ್ಲಿ 1 ಲಕ್ಷ ಜನ ನಿರ್ಗತಿಕರಾದರು, ನಿರಾಶ್ರಿತರಾದರು. ಈ ಥರ ಹಲವಾರು ಘಟನೆಗಳು ಈಗ ಮಣಿಪುರಲ್ಲಿ ಸಹ 4 ತಿಂಗಳಿಂದ ನಡೀತಾ ಇದೆ. ಅದನ್ನು ನಿಲ್ಲಿಸೋಕ್ಕೆ ಯಾವುದೇ ರೀತಿಯ ಕಾರ್ಯಕ್ರಮ ಆಗುತ್ತೆ, ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರೆ. ಆದರೆ ಸರ್, ತಾವು ಹೇಳುವಂಥಲ್ಲಿ ಪುಲ್ವಾಮಾ ಆ ರೀತಿಯ ಪೂರ್ವಯೋಜಿತ ಘಟನೆನ ಎಲ್ಲ ಈಗ ಪುಲ್ವಾಮಾದ ಬಗ್ಗೆ ನಮ್ಮ ಸತ್ಪಾಲ್ ಮಲ್ಲಿಕ್ ಅವರು ಹೇಳ್ತಾ ಇದ್ದಾರೆ, ಜಮ್ಮು ಆ್ಯಂಡ್ ಕಾಶ್ಮೀರದ ಮಾಜಿ ರಾಜ್ಯಪಾಲರು. ಅವ್ರ ಹೇಳಿಕೆಗಳನ್ನೇ ತೆಗೆದುಕೊಳ್ಳಿ. ನಾನು ಈಗಾಗಲೇ ಆಗಿದೆ 5 ವರ್ಷದಿಂದ, ನಡೆದ ಘಟನೆ ಮಾರನೇ ದಿವಸನೇ ಹೇಳಿದ್ದೀನಿ. ಆದ್ದರಿಂದ ಸತ್ಪಾಲ್ ಮಲ್ಲಿಕ್ ಏನು ಹೇಳಿದ್ದಾರೆ ಅದನ್ನು ಇವರು ಗಮನದಲ್ಲಿ ಇಟ್ಕೊಳ್ಬೇಕು. ಪುಲ್ವಾಮಾ ಏನಾಯಿತು ಅಂಥೇಳಿ, ಗೋಧ್ರಾ ಏನಾಯಿತು ಅಂತ ಎಲ್ರಿಗೂ ಗೊತ್ತು, ಕಂದಮಾಲ್ ಏನಾಯಿತು ಅಂತ ಗೊತ್ತು. ಕೆಲವು ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಲ್ಲ, ಆ ಸಂಘಟನೆಗಳಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರಲ್ಲ, ಇವರುಗಳು ಸಭೆಗಳನ್ನು ಮಾಡಿ ಕೆಲವು ಪ್ರಚೋದನಕಾರಿ ಹೇಳಿಕೆಗಳನ್ನು ಸಹ ಕೊಟ್ಟಿರ್ತಕ್ಕಂಥ ನಮ್ಮ ಗಮನಕ್ಕೆ ಬಂದಿದೆ. ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು. ಸರ್, ಒಬ್ಬ ಹಿರಿಯ ನಾಯಕರಾಗಿ ತಾವು ತಮ್ಮ ಗಮನಕ್ಕೆ ಬಂದಿರುವ ಕೆಲವು ವಿಚಾರಗಳನ್ನು ಏನಾದರೂ ದೂರು ದಾಖಲಿಸ್ತೀರಾ ಅಥವಾ ಸರ್ಕಾರದ ಗಮನಕ್ಕೆ ಏನಾದರೂ ತರ್ತೀರಾ ಸರ್? ನಾನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ, ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮ ವಹಿಸ್ಕೊಳ್ಬೇಕು. ಬೇರೆ ರಾಜ್ಯದಲ್ಲಿ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಬೇರೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದು ಹೋಗ್ತಾರೆ ಅಲ್ಲಿಗೆ. ದೇಶದ ಕಡೆಯಿಂದ ಮತ್ತೆ ಎಲ್ಲ ಕಡೆಯಿಂದ ಅಲ್ಲಿಂದ ವಾಪಸ್ ಹೋಗಬೇಕು ಕೂಡ. ಘಟನೆ ಎಲ್ಲಿ ಬೇಕಾದ್ರೂ ನಡಿಬಹುದಲ್ಲ, ನೀವು ಹೇಳೋ ಪ್ರಕಾರ ಆಗೋದಾದರೆ? ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಬೇಕು. ಈ ದೇಶದಲ್ಲೇ ಮುಂಜಾಗ್ರತೆ ಕ್ರಮ ವಹಿಸ್ಕೊಳ್ಬೇಕು. ರಾಜಕೀಯ ಲಾಭಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಯಾವ ಮಟ್ಟಕ್ಕಾದರೂ ಹೋಗ್ತಾರೆ, ಯಾವ ಕೀಳ್ಮಟ್ಟಕ್ಕಾದರೂ ಹೋಗ್ತಾರೆ. ಅದನ್ನು ನಿಲ್ಲಿಸಬೇಕಾದ್ರೆ ಜನರು ಸಹ ಜಾಗೃತರಾಗಿರಬೇಕು ಮತ್ತು ಎಲ್ಲ ಸರ್ಕಾರದವರು ಸಹ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ತಮ್ಮ ಇಷ್ಟು ಸಿನ್ಸಿಯರಾದ ಹೇಳಿಕೆಯನ್ನು ತಮ್ಮ ಪಕ್ಷ ಡಿಫೆಂಡ್ ಮಾಡುತ್ತಾ ಸರ್? ಇದು ಪಕ್ಷದ ಹೇಳಿಕೆ ಅಲ್ಲ, ಇದು ನನ್ನ ವೈಯಕ್ತಿಕವಾದ ಹೇಳಿಕೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನೇನು ಹೇಳಿದ್ದೀನಿ ಇವತ್ತು ಎಲ್ಲವೂ ಸಹ ನನ್ನ ವೈಯಕ್ತಿಕವಾದ ಹೇಳಿಕೆ, ಪಕ್ಷದ ಹೇಳಿಕೆ. ಪಕ್ಷದವ್ರು ಹೇಳಬೇಕಾಗುತ್ತೆ. ಏನು ಸರ್ ಪಕ್ಷ ಸ್ಟ್ಯಾಂಡ್ ಏನು ಸರ್? ಹಾಗಾದ್ರೆ ತಾವು ಹಿರಿಯ ನಾಯಕರಿದ್ದೀರಿ. ಪಕ್ಷದ ಸ್ಟ್ಯಾಂಡು, ಅದಕ್ಕೆ ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯದಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಅಧ್ಯಕ್ಷರಿದ್ದಾರೆ. ಅವ್ರು ಹೇಳ್ತಾರೆ ವಿನಃ ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ ಸರ್ ತಮ್ಮ ಹೇಳಿಕೆಗೆ. ಈ ರೀತಿಯ ಊಹಾಪೋಹದ ಹೇಳಿಕೆಗಳಿಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ. ಅವ್ರು ಇರ್ಬೋದು, ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರು ಹೇಳಿಕೆ ಕೊಟ್ಟರೆ ನಾನೇನು ಹೇಳಲಿಕ್ಕಾಗೋದಿಲ್ಲ.
ಅವ್ರ ಬಗ್ಗೆ ನಾನೇನು ಆ ಹೇಳಿಕೆಯನ್ನು ಸಮರ್ಥನೆ ಮಾಡೋಕ್ಕಾಗಲ್ಲ ಅಥವಾ ವಿರುದ್ಧನೂ ಮಾಡೋಕ್ಕಾಗಲ್ಲ. ಅವ್ರ ಹೇಳಿಕೆ ಅವ್ರು ಕೊಟ್ಟಿದ್ದಾರೆ. ಸರ್, ಯಾವುದಾದ್ರು ಸರ್ಕಾರಿ ಸಂಸ್ಥೆಗಳು ತಮ್ಮಿಂದ ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ಕೇಳಿದರೆ, ಬಯಸಿದರೆ ಕೊಡ್ತೀರಾ ಅವರಿಗೆ ಮಾಹಿತಿ, ತಮಗಿರೋ ಮಾಹಿತಿನ? ಬರಲಿ, ಹೇಳ್ತೀನಿ ಅವ್ರಿಗೆ. ತನಿಖಾ ಸಂಸ್ಥೆಗಳು ಯಾವುದಾದ್ರು? ಯಾವುದೇ ತನಿಖಾ ಸಂಸ್ಥೆ ಬಂದ್ರೂ ನಾನು ಹೇಳ್ತೇನೆ. ಅವರು ಕೂಡ ನನಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ, ಕೆಲವು ಇನ್ಫಾರ್ಮೇಷನ್ ಎಲ್ಲೆಲ್ಲಿ ಮೀಟಿಂಗ್ಗಳಾಗಿದೆ ಅನ್ನೋದು ಬೇಕಾದ್ರೆ ನಾನು ಹೇಳ್ತೀನಿ. ಎಲ್ಲೆಲ್ಲಿ ಆಗಿದೆ ಮಾಹಿತಿ ಅಂತ ಅವ್ರಿಗೆ ಶೇರ್ ಮಾಡ್ಕೊಳಕ್ಕೆ ರೆಡಿ ಇದ್ರಿ. ತಾವೇನಾದ್ರು ವೈಯಕ್ತಿಕವಾಗಿ ಸರ್, ಅಂದರೆ ಮುಂಜಾಗ್ರತೆಯಾಗಿ ಹಿರಿಯ ನಾಯಕರಾಗಿ ಏನಾದರೂ ದೂರು ದಾಖಲಿಸೋ ಪ್ರಯತ್ನ ಮಾಡ್ತೀವಿ? ಏನು ಬೇಕಾಗಿಲ್ಲ, ಎಲ್ರಿಗೂ ಸಹ ಗೊತ್ತಿರ್ತಕ್ಕಂಥದ್ದೇ. ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಇತಿಹಾಸ ನೋಡಿದಾಗ ಇವರು ಯಾವ ಹಂತಕ್ಕೆ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ ಎಲ್ರಿಗೂ ಸಹ ಗೊತ್ತಿರ್ತಕ್ಕಂಥದ್ದೇ ವಿಚಾರ. ಅಮಾಯಕರಿಗೆ ಏನು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ನಾನು ಹೇಳಿರ್ತಕ್ಕಂಥ. ಸರ್, ತಮ್ಮ ಹೇಳಿಕೆಗೆ ತಾವು ಈಗಲೂ ಸ್ಟಿಕ್ ಆಗಿದ್ದೀರಿ ಸರ್? ಹೌದು, ನಾನು ಹೇಳಿರ್ತಕ್ಕಂಥ ವೈಯಕ್ತಿಕವಾದ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಎಲ್ಲ, ನಾನು ಅದಕ್ಕೆ ಬದ್ಧನಾಗಿದ್ದೇನೆ. ಬಟ್ ಅಂತ ಒಂದು ಘಟನೆ ನಡೆಯುತ್ತೆ ಅನ್ನೋ ಆತಂಕ, ಭಯ ನಿಮ್ಮಲ್ಲಿದೆ? ಆತಂಕ ಅವ್ರು ಭಾರತೀಯ ಜನತಾ ಪಾರ್ಟಿ ಇತಿಹಾಸ ನೋಡಿದಾಗ ಅದು ಆತಂಕ ಇರಲೇಬೇಕಾಗುತ್ತೆ. ಸರ್, ಹೇಳ್ಬೋದಾ ಸರ್ ಏನಾದರೂ ಹಿಂಟು ಈ ಕಾರಣಗಳು ಅಂತ? ಇಲ್ಲ, ನಾನು ಅಷ್ಟು ಹೇಳಿದ್ದೀನಿ, ಅದು ಸಾಕೀಗ. ಓಕೆ, ಇದು ಬಿ ಕೆ ಹರಿಪ್ರಸಾದ್ ಅವರ ಮಾತು. ಅಂದರೆ ಹಿಂದೆ ಸಾಕಷ್ಟು ಘಟನೆಗಳು ಈ ರೀತಿ ನಡೆದಿದ್ರಿಂದ ಮತ್ತು ಚುನಾವಣಾ ಸಂದರ್ಭದಲ್ಲಿ ಬಿಜೆಪಿ ಇಂಥದ್ದನ್ನ ಬಳಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಬಿ ಕೆ ಹರಿಪ್ರಸಾದ್ ಅವರು ಮಾಡ್ತಾ ಇರುವಂಥ ಆರೋಪ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು ದೇಶಾದ್ಯಂತ ಅನ್ನುವಂಥ ಮಾತನ್ನು ಅವರು ಮತ್ತೆ ಅದನ್ನು ಕೂಡ ಹೇಳಿರುವಂಥದ್ದು ಕೂಡ. ಕ್ಯಾಮರಾ ಪರ್ಸನ್ ಶಂಭು ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.